ತುಂಗಭದ್ರಾ ನದಿ ತಟದಲ್ಲಿ ಮಿಂದೇಳ್ತಾ ಇದ್ದಾರೆ ಭಕ್ತರು. ಹಂಪಿ ಬಳಿಯ ತುಂಗಭದ್ರಾ ನದಿಯಲ್ಲಿ ಭಕ್ತರು ಸ್ನಾನ ಪೂರೈಸಿದ್ದಾರೆ. ವಿರೂಪಾಕ್ಷೇಶ್ವರನ ದರ್ಶನ ಪಡಿತಾ ಇದ್ದಾರೆ ಭಕ್ತರು. ನದಿಯಲ್ಲಿ ಮಿಂದೆದ್ದು ದೇವರ ದರ್ಶನ ಪಡೆದು ವಿಶೇಷ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಂಪಿ ಬಳಿಯ ತುಂಗಭದ್ರಾ ನದಿಯಲ್ಲಿ ಭಕ್ತರು ಈ ರೀತಿ ಸ್ನಾನ ಕೈಗೊಂಡು ವಿರೂಪಾಕ್ಷೇಶ್ವರನ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್, ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ್, ಒಂದೊಂದು ದೇವಾಲಯಗಳಲ್ಲಿ ಒಂದೊಂದು ರೀತಿಯ ಪ್ರತೀತಿ, ವಿಶೇಷ ಪೂಜೆಗಳು. ವಿರೂಪಾಕ್ಷೇಶ್ವರನಿಗೆ ಯಾವ ರೀತಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ? ಗ್ರಹಣದ ಸಂದರ್ಭದಲ್ಲಿ ದೇಗುಲ ಬಂದ್ ಮಾಡಲಾಗುತ್ತಾ? ಹೌದು ವಿಜಯ್, ಹಿಂದೂ ಸಂಪ್ರದಾಯದಲ್ಲಿ ಹಬ್ಬ ಹರಿದಿನಗಳು ಮತ್ತು ಹುಣ್ಣಿಮೆ ಅಮಾವಾಸ್ಯೆ ಅಂತ ಸಂದರ್ಭದಲ್ಲಿ ಸಾಕಷ್ಟು ಜನರು ಕೂಡ ದೇವಸ್ಥಾನಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಹುಣ್ಣಿಮೆ ಆದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಆದರೆ ರಾಹು ಗ್ರಹಸ್ಥ ಏನು ಚಂದ್ರಗ್ರಹಣ ಇವತ್ತು ಹಿಡಿತಾ ಇರೋದ್ರಿಂದ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಹಂಪಿ ವಿರೂಪಾಕ್ಷೇಶ್ವರನ ದೇವಸ್ಥಾನಕ್ಕೂ ಕೂಡ ಬಂದ್ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಜನರು ಕೂಡ ಈ ಒಂದು ದೇವಸ್ಥಾನಕ್ಕೆ ದೌಡಾಯಿಸ್ತಾ ಇರ್ತಕ್ಕಂಥದ್ದು. ಏನು ಬೆಳಗ್ಗೆಯಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದಂಥ ಪ್ರವಾಸಿಗರು ಬೇರೆ ಬೇರೆ ಭಾಗಗಳಿಂದ ಪ್ರವಾಸಿಗರಾಗಿರ್ಬೋದು ಮತ್ತು ಅಕ್ಕಪಕ್ಕ ಜಿಲ್ಲೆಗಳಿಂದ ಆಗಮಿಸಿದಂಥ ಭಕ್ತರು ಈ ಒಂದು ತುಂಗಭದ್ರಾ ನದಿ ತಟದಲ್ಲಿ ಒಂದು ಪುಣ್ಯ ಸ್ನಾನ ಮಾಡಿ ಇದೀಗ ಹಂಪಿ ವಿರೂಪಾಕ್ಷೇಶ್ವರನ ಒಂದು ದಿವ್ಯ ದರ್ಶನವನ್ನು ಪಡೆಯುವಂಥ ಕೆಲಸಕ್ಕೆ ಮುಂದಾಗ್ತಾ ಇರ್ತಕ್ಕಂತಹದ್ದು. ಇನ್ನು ಹಂಪಿ ವಿರೂಪಾಕ್ಷೇಶ್ವರನ ದರ್ಶನ ಪಡೆದ ಬಳಿಕ ಹಂಪಿಯಲ್ಲಿರ್ತಕ್ಕಂಥ ಐತಿಹಾಸಿಕ ಯಂತ್ರೋದ್ಧಾರಕ ದೇವಸ್ಥಾನ ಆಗಿರ್ಬೋದು ಮತ್ತು ರಾಮ ಲಕ್ಷ್ಮಣ ಟೆಂಪಲ್ಗಳಿಗೂ ಕೂಡ ಭೇಟಿ ನೀಡಿ ದರ್ಶನ ಪಡೆಯುವಂಥ ಕೆಲಸಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಇನ್ನು ಸಾಕಷ್ಟು ಜನರು ಕೂಡ ಇಂದು ಏನು 5 ಗಂಟೆಗೆ ಈ ಒಂದು ದೇವಸ್ಥಾನ ಬಂದ್ ಆಗುತ್ತೆ ಅನ್ನುವಂಥ ಆತಂಕದಲ್ಲಿ ಈಗ ಈ ಒಂದು ದೇವಸ್ಥಾನಕ್ಕೆ ಭಕ್ತಾದಿಗಳು ದೌಡಾಯಿಸ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಈ ಹಂಪಿಯ ಒಂದು ವಿರೂಪಾಕ್ಷೇಶ್ವರನ ಉತ್ಸವ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮವನ್ನು ಕೂಡ ಇವತ್ತು ಸಂಜೆ ನಡಿಬೇಕಾಗಿತ್ತು. ಆದರೆ ಈ ಚಂದ್ರಗ್ರಹಣ ಕೂಡ ಈಗ ಅದಕ್ಕೆ ಅಡ್ಡಿ ತಂದಿದೆ ಅಂತಲೇ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಆ ಒಂದು ಉತ್ಸವ ಕಾರ್ಯಕ್ರಮವನ್ನು ಈಗ 3 ರಿಂದ 4 ಗಂಟೆ ಸುಮಾರಿಗೆ ಆ ಉತ್ಸವ ಕಾರ್ಯಕ್ರಮ ನಡೆಸಲು ಈಗಾಗಲೇ ನಿರ್ಧರಿಸಿ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಈಗಾಗಲೇ ದೇವಸ್ಥಾನದ ಅರ್ಚಕರು ಮಾಡಿಕೊಳ್ತಾ ಇರತಕ್ಕಂಥದ್ದು. ಇನ್ನು ಈ ಒಂದು ಚಂದ್ರಗ್ರಹಣ ಏನಿದೆಯಲ್ಲ, ಈ 3-4 ಗಂಟೆಗಳ ನಡೀತಾ ಇರ್ತಕ್ಕಂಥ ಈ ಒಂದು ಚಂದ್ರಗ್ರಹಣದ ಪ್ರಕ್ರಿಯೆ ಸಂದರ್ಭದಲ್ಲಿ ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಎನ್ನುವಂತ ಮಾತನ್ನು ಕೂಡ ಬಂದಂತಹ ಭಕ್ತರಿಗೆ ಇಲ್ಲಿ ಅರ್ಚಕರು ಕೂಡ ಜಾಗೃತಿ ಮೂಡಿಸ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಬಹಳಷ್ಟು ಜನರು ಕೂಡ ಈ ಒಂದು ಗ್ರಹಣ ಸಂದರ್ಭದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನುವಂತ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಬಂದಂತ ಭಕ್ತರಿಗೆ ಇಲ್ಲಿನ ಏನು ಅರ್ಚಕರಿದ್ದಾರೆ ಅವರು ಯಾರು ಕೂಡ ನೀವು ಭಯ ಪಡುವಂತ ಅಗತ್ಯವಿಲ್ಲ. ಆ ಒಂದು 3-4 ಗಂಟೆಗಳ ಪ್ರಕ್ರಿಯೆಯಲ್ಲಿ ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗಿಕೊಳ್ಳಿ ಅನ್ನುವಂಥ ಒಂದು ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇರತಕ್ಕಂಥದ್ದು. ಇನ್ನು ದೇವಸ್ಥಾನಕ್ಕೆ ದಂಡೋಪತಂಡವಾಗಿ ಈಗಾಗಲೇ ಸಾಕಷ್ಟು ಭಕ್ತರು ಕೂಡ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಂಪಿ ವಿರೂಪಾಕ್ಷೇಶ್ವರನ ಒಂದು ದಿವ್ಯ ದರ್ಶನ ಪಡೆಯುವಂಥ ಕೆಲಸಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಇನ್ನು 5 ಗಂಟೆ ಆದಮೇಲೆ ಏನು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಈ ಒಂದು ದೇವಸ್ಥಾನ ಬಂದಾಗುತ್ತೆ. ಆ ದೇವಸ್ಥಾನ ಬಂದಾದ್ಮೇಲೆ ಯಾರು ಕೂಡ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನಾಮಫಲಕಗಳನ್ನು ಅಳವಡಿಸೋದ್ರ ಮೂಲಕ ಅಲ್ಲಿ ಒಂದು ತಿಳಿಸುವಂಥ ಕೆಲಸನೂ ಕೂಡ ಇಲ್ಲ ಜನರು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಭಕ್ತರಿದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಿ ನೀವು? ಬೆಂಗಳೂರಿಂದ ಬಂದಿದ್ವಿ ಸರ್. ಇವತ್ತು ಚಂದ್ರಗ್ರಹಣ ಇದೆ. ಚಂದ್ರಗ್ರಹಣ ಇದೆ ಅಂತಲೇ ನಮಗೆ ಗೊತ್ತಾಯಿತು. ನಾವು ಆ್ಯಕ್ಚುಲಿ ಮಂತ್ರಾಲಯ ಹೋಗಿದ್ವಿ. ಮಂತ್ರಾಲಯದಿಂದ ಇಲ್ಲಿಗೆ ಯಾರೋ ಹೇಳಿದ್ರು ಇಲ್ಲಿ ಚಂದ್ರಗ್ರಹಣ ಇರೋದ್ರಿಂದ ಇಲ್ಲಿ ತುಂಬ ಚೆನ್ನಾಗಿರ್ತದೆ. ಇಲ್ಲಿ ಶಿವ ಟೆಂಪಲ್ ಇದು ತುಂಬ ಹಳೆಯ ಟೆಂಪಲು. ದರ್ಶನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಒಳ್ಳೆಯದಾಗತ್ತೆ ಕುಟುಂಬಕ್ಕೆಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ದರ್ಶನ ಮಾಡೋಕ್ಕೆ ಬಂದ್ವಿ. ತುಂಗಾ ಸ್ನಾನ ಮಾಡಿದ್ರೆ ಪುಣ್ಯ ಬರ್ತದೆ. ತುಂಗಾ ಸ್ನಾನ ಮಾಡಿದ್ರೆ ಪುಣ್ಯ ಅಂತಲೂ ಹೇಳಿದ್ರು. ನಾವೆಲ್ಲ ಎರಡು ಫ್ಯಾಮ್ಲಿ ಡಿಸ್ಕಸ್ ಮಾಡಿಕೊಂಡು ಈ ದೇವ್ರ ದರ್ಶನ ಪಡೆಯೋಕ್ಕೆ ಬಂದಿದ್ವಿ. ಅಲ್ಲ, ಇವತ್ತು ಇಲ್ಲಿ ನೋಡುವಂಥ ಇನ್ನೂ ಸುಮಾರು ಇದು ಇದೆಯಂತೆ ಇಲ್ಲಿ, ಅದಕ್ಕೋಸ್ಕರ ಅದೆಲ್ಲ ನೋಡಿಕೊಂಡು ಬರ್ತಾ ಇದ್ವಿ. ಹೇಗೆ ಅನಿಸ್ತದೆ ಸರ್ ಇವತ್ತಿನ ವಾತಾವರಣ ಅಂದರೆ ಎಲ್ಲರೂ ಇಲ್ಲಿ ದೇವಸ್ಥಾನಕ್ಕೆ ಬಂದು ಪ್ರತಿಯೊಬ್ಬರು ಇದು ಸೂರ್ಯಗ್ರಹಣ ಇರೋದ್ರಿಂದ ಎಲ್ಲರಿಗೂ
ಒಳ್ಳೆಯ ಆಗಲಿ ಅಂತ ಸುಮಾರು ಜನ ಬಂದಿದ್ದಾರೆ. ದೇವಸ್ಥಾನ ಎಲ್ಲ ತುಂಬೋಗಿದೆ, ಆ ಥರ ಇದೆ ಜನ. ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರ? ನಾವೊಂದು ಟೋಕನ್ ತೊಗೊಂಡ್ವಿ. ಟೋಕನ್ ಅಂದರೆ ಒಂದು 25 ರೂಪಾಯಿ ಟೋಕನ್ ತೊಗೊಂಡು ಸ್ವಲ್ಪ ಬೇಗ ದರ್ಶನ ಅಂತ ಹೋಗಿದ್ವಿ. ಬಟ್ ಎಲ್ಲರಿಗೂ ಒಂದೇ ದರ್ಶನ ಆಗುತ್ತೆ ಅಲ್ಲೇ ಒಳಗಡೆ ಹೋದ್ರೆ. ಇದಿಷ್ಟು ಇಲ್ಲಿನ ಬಂದಂಥ ಭಕ್ತರು ಹೇಳ್ತಾ ಇರ್ತಕ್ಕಂಥದ್ದು. ಇವು ಚಂದ್ರಗ್ರಹಣ ಸಂದರ್ಭದಲ್ಲಿ ಅದಕ್ಕಿಂತ ಬಿಫೋರ್ ಆಗಿ ದರ್ಶನ ತಗೊಂಡ್ರೆ ಒಂದು ಒಳ್ಳೇದಾಗುತ್ತೆ ಅಂತ ಅನ್ನುವಂಥ ಮಾತುಗಳನ್ನು ಕೂಡ ಇಲ್ಲಿ ಬಂದಂಥ ಭಕ್ತರು ಹೇಳ್ತಾ ಇರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.